ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಬಸ್ ಕಿಟಕಿಯಿಂದ ತಲೆಯನ್ನ ಹೊರಹಾಕಿದ ಯುವಕನ ರುಂಡವೇ ಕತ್ತರಿಸಿ ಹೋದ ಅತ್ಯಂತ ಘೋರ ದುರಂತ ಘಟನೆ ನಡೆದಿದೆ. ಹೌದು, ಹುಬ್ಬಳ್ಳಿ ಸಮೀಪದ ಶರವಾಡ ಮತ್ತು ಕುಂದಗೋಳ ನಡುವೆ ನೋಡುತ್ತಿದ್ದಂತೆ ಎದೆ ನಡುಗಿಸುವ ಭೀಕರ ದುರ್ಘಟನೆ ಒಂದು ಸಂಭವಿಸಿದೆ. ಬಸ್ ಪ್ರಯಾಣದ ವೇಳೆ ಉಗುಳುವ ಉದ್ದೇಶದಿಂದ ಕಿಟಕಿಯಿಂದ ತಲೆ ಹೊರಹಾಕಿದ ಯುವಕನೊಬ್ಬನ ತಲೆಗೆ ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ರುಂಡ ತುಂಡವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಮೃತ ಯುವಕ ಶಿರೂರು ಗ್ರಾಮದ ಫಕೀರಯ್ಯ ಚೆನ್ನಯ್ಯ ಮತ್ತಳ್ಳಿ ಮಠ್ 18 ವರ್ಷ ಮೃತ ದುರ್ದೈವಿ. ಈತ ಹುಬ್ಬಳ್ಳಿಯಲ್ಲಿ ಐಟಿಐ ವ್ಯಾಸಂಗ ಮಾಡುತ್ತಿದ್ದ ಎನ್ನಲಾಗಿದೆ. ಫಕೀರಯ್ಯ ಹುಬ್ಬಳ್ಳಿಯಿಂದ ಲಕ್ಷ್ಮೇಶ್ವರ ಕಡೆಗೆ ತೆರಳುತ್ತಿದ್ದ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ. ಈ ಪ್ರಯಾಣದ ಮಧ್ಯೆ ಉಗುಳುವ ಉದ್ದೇಶದಿಂದ ಬಸ್ಸಿನ ಕಿಟಕಿಯಿಂದ ತನ್ನ ತಲೆಯನ್ನ ಹೊರಹಾಕಿದ್ದಾನೆ. ಇದೇ ವೇಳೆ ಹಿಂದಿನಿಂದ ಅತ್ಯಂತ ವೇಗವಾಗಿ ಬಂದ ಟಿಪ್ಪರ್ ಲಾರಿ ಒಂದು ಬಸ್ಸಿಗೆ ತೀರಾ ಸಮೀಪವಾಗಿ ಹಾದು ಹೋಗಿದೆ. ಪರಿಣಾಮ ಹುಡುಗನ ತಲೆ ಕಟ್ಟಾಗಿ ಪಕ್ಕದ ಜಮೀನಿನಲ್ಲಿ ಬಿದ್ದಿದೆ. ಈ ಘಟನೆ ನಡೆದ ಸ್ಥಳಕ್ಕೆ ಕುಂದಗೋಳದ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಕುಂದಗೋಳದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ದುರ್ಗೇಶ್ ಎಂ ಬೈರಮ್ಮನವರ್, ಫ್ರೀಡಂ 19 ನ್ಯೂಸ್, ಹುಬ್ಬಳ್ಳಿ. ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದಗಳು.